ಈಗ ಕಾಲರ್ ರೆಡಿ ಇದ್ದಾರೆ. ಹಾಸನದಿಂದ ಮಂಜುಳಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗಳ ಬಗ್ಗೆ. ತಮ್ಮ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 24/11/98. 24/11/1998 ಅಲ್ವಾ? ಹೌದು. ಸಮಯ ಅಮ್ಮ? ಸಮಯ ಮಂಗಳವಾರ ರಾತ್ರಿ 10 ಗಂಟೆ. ರಾತ್ರಿ 10 ಗಂಟೆ. ಏನು ಕೇಳಬೇಕಾಗಿತ್ತು? ಕೆಲಸದ ಬಗ್ಗೆ. ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಪ್ರಶ್ನೆ? ನಮ್ಮ ಮಗಳ ಬಗ್ಗೆ. ಓಕೆ ಮಂಜುಳಾ ನಮಸ್ಕಾರ. 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 ವೃತ್ತಿಯ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಕರ್ಮಾಧಿಪತಿ ಕುಜ ಇವರ ಜಾತಕದಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧ ಭುಕ್ತಿ. ರಾಹು ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಬುಧ ವ್ಯಯಾಧಿಪತಿ. ಕುಜ ಜಾತಕದಲ್ಲಿ ಇಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಅಲ್ಲಿ ಶನೈಶ್ಚರನೂ ಸ್ವಲ್ಪ ನೀಚನಾಗಿದ್ದಾನೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಹೀಗೆ 11 ಮಂಗಳವಾರ ಪಂಚಾಮೃತ ಸೇವೆ ಮಾಡಿಸ್ಲಿಕ್ಕೆ ಹೇಳಿ. ಅವರೇ ಹೋಗಿ ಪಂಚಾಮೃತ ಸೇವೆಯಲ್ಲಿ ಭಾಗಿಯಾಗಬೇಕು, ನೋಡಬೇಕು, ಆ ದರ್ಶನ ಮಾಡಿ ಆ ಸೇವೆ, ಆ ಪ್ರಸಾದ, ತೀರ್ಥ ಅದನ್ನು ತಗೊಳ್ಳಿ. ಅಷ್ಟರೊಳಗೆ ಅವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸ್ವಲ್ಪ ವೀಕಾಗಿದೆ. ಹೀಗಾಗಿ ಯಾವಾಗ ವೀಕಾಗಿರುತ್ತೋ ಆಗ ನಾವು ಹೆಚ್ಚು ಶ್ರಮ ತಗೊಳ್ಬೇಕು, ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸಹಜ ತಾನೇ. ಯಾವುದಾದ್ರು ಗಣಿತ ಪತ್ರಿಕೆ ಇದೆ, ಆಗೇನು ಮಾಡ್ತೀವಿ, ಹೆಚ್ಚು 2-3 ದಿನ ರಜಾ ಕೊಡ್ತಾರೆ, ಆಗ ಓದಲಿಕ್ಕೆ ಹೆಚ್ಚು ಪ್ರೆಷರ್ ಆಗ್ತೀವಿ. ಅದೇ ಥರ ಈಗ ವೀಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಪ್ರೆಷರ್ ಮಾಡಿ, ಅಂದರೆ ಹೆಚ್ಚು ಅಧ್ಯಯನ ಮಾಡಬೇಕಾಗತ್ತೆ, ಹೆಚ್ಚು ಅಪ್ಲೈ ಮಾಡಬೇಕಾಗತ್ತೆ. ಹೀಗೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈಗ ಹೇಳಿ ಇನ್ನುಳಿದ 3 ರಾಶಿಯ ಬಗ್ಗೆ ತಿಳಿಸ್ಕೊಡೋದು. ನಾನು ಅವ್ರಿಗೆ ಉತ್ತರ ಕೊಡೋಕ್ಕೆ ಹೋಗಿ ಇಲ್ಲಿ 3 ರಾಶಿ ಗಮನಿಸೋಣ. ಇನ್ನು ಕರ್ಕಟಕ, ಸಿಂಹ, ಕನ್ಯಾ ಇವುಗಳನ್ನು ಗಮನಿಸೋಣ. ನೋಡಿ, ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯ ವ್ಯತ್ಯಾಸ. ಕಾರಣ ಏನಪ್ಪ ಅಂದರೆ ಜನ್ಮದಲ್ಲಿ ಮಾಂದಿ ಉದಿ ಆಗಿಬಿಡುತ್ತೆ, ವ್ಯಯಕ್ಕೆ ಅವನ ಸಂಚಾರ ಇರ್ತದೆ, ಚಂದ್ರನೂ ವೀಕಾಗಿದೆ. ಜನ್ಮಾಧಿಪತಿ ವೀಕಾಗಿದ್ದಾಗ ಏನಾಗುತ್ತೆ, ಸಹಜವಾಗಿ ಮಾನಸಿಕವಾಗಿ ಖಿನ್ನತೆ ಬರುತ್ತೆ. ಸ್ವಲ್ಪ ಆಲೋಚನೆ ಜಾಸ್ತಿ ಮಾಡ್ತೀರಾ. ಯಾವಾಗ ಯೋಚನೆ ಮಾಡ್ತೀರಾ ಸಹಜವಾಗಿ ಆರೋಗ್ಯವೂ ಹಾಳಾಗುತ್ತೆ. ಹೆಲ್ತ್ ಇಶ್ಯೂಸ್ ಇದೆ ಸ್ಟಾರ್ಟಿಂಗ್, ಅಂದರೆ ವಾರದ ಆದಿಯಲ್ಲಿ ಗಮನಿಸಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಲಾಭದಾಯಕವಾಗಿದೆ. ವಿದೇಶ ವಹಿವಾಟು ಇತ್ಯಾದಿ ಎಲ್ಲ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಚಂದ್ರ ಗುರು ಯುತರಾಗಿಬಿಡ್ತಾರೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಧನಾಧಿಪತಿ ರವಿಯು ಭಾಗ್ಯಕ್ಕೆ ಹೋಗ್ತಾನೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ವಾರ ಮಧ್ಯದಿಂದ ನಿಮಗೆ ಒಳ್ಳೆಯ ಫಲ ಅನ್ನೋದು ಶುರುವಾಗುತ್ತೆ. ಯೋಚನೆ ಮಾಡಬೇಡಿ. ಆದರೆ ಕರ್ಮಾಧಿಪತಿ ಕುಜ ಅಷ್ಟಮಕ್ಕೆ ಬರ್ತಾನೆ. ಕೆಲಸದ ವಿಚಾರದಲ್ಲಿ ಜಾಗೃತರಾಗಿರಬೇಕು. ಅಷ್ಟಮ ನಷ್ಟ ಸ್ಥಾನ, ಹೀಗಾಗಿ ಕೆಲಸದ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು. ಇನ್ನು ವಾರದ ಅಂತ್ಯದ ಮಟ್ಟಿಗೆ ನೋಡಿ, ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ನಮಗೆ ಕಿರಿಕಿರಿ ಆಗುತ್ತೆ. ಸ್ವಲ್ಪ ವಿಘ್ನಗಳು, ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆ. ಅದರ ಹೊರತಾಗಿ ಚಂದ್ರ ಅಲ್ಲಿ ಲಾಭಸ್ಥಾನಕ್ಕೆ ಬರ್ತಾನೆ, ಅದೆಲ್ಲ ಒಳ್ಳೆಯದು. ಹಾಲು ಹೈನು ವ್ಯಾಪಾರಿಗಳಿಗೆ, ಧಾನ್ಯ ವ್ಯಾಪಾರ, ದ್ರವ ವ್ಯಾಪಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಅಂತೂ ಕರ್ಕಟಕ ರಾಶಿಯವರಿಗೆ ವಾರ ಮಧ್ಯದಿಂದ ಸ್ವಲ್ಪ ಚಿಗುರ್ತಾ ಹೋಗುತ್ತೆ, ಫಲಗಳೆಲ್ಲ ಚೆನ್ನಾಗಿದೆ, ಆತಂಕ ಬೇಡ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ತೊಗರಿ ದಾನ ಮಾಡಿದ್ರೆ, ಯಾಕೆಂದರೆ ಅಷ್ಟಮನಾಗಲೇ ಹೇಳಿದೆ, ಅಷ್ಟಮಕ್ಕೆ ಹೋಗ್ತಾನೆ ಕರ್ಮಾಧಿಪತಿ. ಇದು ಸ್ವಲ್ಪ ತೊಡಕನ್ನು ಕೊಡುತ್ತೆ ಕೆಲಸದಲ್ಲಿ. ನೀವು ಯಾವುದೇ ಕೆಲಸ ಮಾಡಿ, ಅಡುಗೆ ಮನೆಯಿಂದ ಹಿಡಿದು ನಿಮ್ಮ ಮಾಮೂಲಿ ಕೆಲಸದವರೆಗೆ. ಹೀಗಾಗಿ ತೊಗರಿ ದಾನ ತುಂಬ ಸಹಾಯವಾಗುತ್ತೆ. ಇನ್ನು ಸಿಂಹರಾಶಿ ಗಮನಿಸ್ತಾ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ವಸ್ತ್ರ ವಿನ್ಯಾಸ ಕ್ಷೇತ್ರ ಇಂಥದ್ದು ನೋಡಿ, ಅದು ಕಾಸ್ಟ್ಯೂಮ್ ಡಿಸೈನು, ಟೆಕ್ಸ್ಟೈಲ್ ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ದೈವದ ಅನುಕೂಲ, ಕ್ಷೇತ್ರ ದರ್ಶನ ಅಥವಾ ಸಾಧು ಸಂತರ ಭೇಟಿ, ಒಳ್ಳೆಯ ಕೆಲಸಗಳಿಗೆ ಶುಭ ಫಲ, ಅದು ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಕೆಲಸದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ, ಮಾಂದಿ ಸಂಚಾರ ಇದೆಯಲ್ಲ, ವಾರ ಮಧ್ಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ಪೂರ್ಣತೆ ಸಿಗೋದಿಲ್ಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ನೋಡಿ, ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನಗಳು ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ, ಮನಸ್ತಾಪಗಳು ಉಂಟಾಗುತ್ತೆ. ವ್ಯಾಪಾರದಲ್ಲೂ ಸ್ವಲ್ಪ ತೊಡಕುಗಳು, ಆದರೆ ಕೆಲಸ ಕಾರ್ಯ ಮಾತ್ರ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಎಚ್ಚರಿಕೆ ತೊಗೊಂಡ್ರೆ ಸಾಕಾಗುತ್ತೆ. ಈ ರವಿ ನಿಮ್ಮ ರಾಶ್ಯಾಧಿಪತಿ ಅಷ್ಟಮಕ್ಕೆ ಹೋದರೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ಶಿವಸಹಸ್ರನಾಮ ಹೇಳ್ಕೊಳ್ಳಿ, ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ ಪ್ರತಿ ದಿವಸ, ತುಂಬ ಸಹಾಯವಾಗುತ್ತೆ. ಇನ್ನು ಕನ್ಯಾ ರಾಶಿ ಗಮನಿಸ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ವಿಶೇಷ ಲಾಭ, ದಾಂಪತ್ಯದಲ್ಲಿ ಮನಸ್ತಾಪ, ವ್ಯವಹಾರ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತೀವಿ, ಕುಟುಂಬವನ್ನು ಮರೆತು ಬಿಡ್ತಕ್ಕಂಥ ಸಾಧ್ಯತೆ ಇದೆ. ತನ್ಮೂಲಕ ಸಮಸ್ಯೆಗಳು ಶುರುವಾಗುತ್ತೆ. ಹೀಗಾಗಿ ಎರಡೂ ಬ್ಯಾಲೆನ್ಸ್ ಮಾಡಬೇಕು, ಅದೇ ಜೀವನ. ವಾರದ ಆದಿಯಲ್ಲಿ ನೀವು ಗಮನಿಸ್ಕೊಳ್ಬೇಕಾಗಿರೋದು ಅದು. ವಾರ ಮಧ್ಯಭಾಗದಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ನೋಡಿ, ಅಲ್ಲಿ
ಚಂದ್ರ ಗುರು ಅಷ್ಟಮದಲ್ಲಿರ್ತಾರೆ. ಹೀಗಾಗಿ ಸ್ವಲ್ಪ ಮಾನಸಿಕವಾಗಿ ಗುರುತರವಾದ ಜವಾಬ್ದಾರಿ ಕೊಡ್ತಾರೆ, ಯಾರಾದರೂ ವಹಿಸಿರ್ತಾರೆ, ಅದು ನಿಭಾಯಿಸೋಕ್ಕಾಗದೆ ಸ್ವಲ್ಪ ಸೋತ್ಬಿಡ್ತೀರ. ಅದು ನಿಮ್ಮನ್ನು ಕಾಡ್ತಕ್ಕಂಥ ಸಾಧ್ಯತೆ ಇದೆ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು, ಶುಭ ಕಾರ್ಯಗಳಿಗೆ ವಿಘ್ನಗಳು, ತೊಡಕುಗಳು, ಮೈಲಿಗೆ, ಅಶುಚಿ, ಈ ಥರದ್ದೆಲ್ಲ ನಿಮಗೆ ಸ್ವಲ್ಪ ಏನೋ ಮಾನಸಿಕವಾಗಿ ಸ್ವಲ್ಪ ದೌರ್ಬಲ್ಯ ಕಾಣ್ತಾ ಇದೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಚಿಗುರುತ್ತೆ, ಮತ್ತೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುತ್ತೆ, ಶುಭ ಕಾರ್ಯಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸಾಲ ಬಾಧೆ ಪ್ರಧಾನವಾಗಿ ಕಾಣ್ತಾ ಇದೆ. ಯಾಕೆಂದರೆ ಕುಜ, ನಿಮ್ಮ ರಾಶಿಗೆ ಕುಜ ಅಷ್ಟು ಉಪಕಾರಿಯಲ್ಲ. ಅವನು ಈ 6ನೇ ಮನೆಗೆ ಹೋದರೆ ಸಾಲ ಬಾಧೆ ಹೆಚ್ಚು ಮಾಡ್ತಾನೆ. ಹೀಗಾಗಿ ಋಣಮೋಚನ ನರಸಿಂಹ ಸ್ತುತಿಯನ್ನು ಹೇಳ್ಕೊಳ್ಳಿ, ಪ್ರತಿ ದಿವಸ ಹೇಳ್ಕೊಳ್ಳಿ, ಅದು ನಿಮಗೆ ಬೇಕು. ಕನ್ಯಾ ರಾಶಿಯವರಿಗೆ ಮೇ ಬರಬೇಕು, ಅಲ್ಲಿವರೆಗೆ ಸ್ವಲ್ಪ ವೀಕ್ ಇದೆ. ಹೀಗಾಗಿ ವೀಕ್ ಇದ್ದಾಗ ಮೈಯೆಲ್ಲ ಕಣ್ಣಾಗಿರಬೇಕು. ನರಸಿಂಹ ಪ್ರಾರ್ಥನೆ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.